SSC JD ಕಾನ್ಸ್ಟೇಬಲ್ ಕ್ವೆಶ್ಚನ್ ಪೇಪರ್ ಜನರಲ್ ಕ್ವೆಶ್ಚನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಭಾರತದಲ್ಲಿ ಮೊದಲ ಸಿಮೆಂಟ್ ಸ್ಥಾವರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಒಂದನೇ ಆಪ್ಷನ್ 2004, ಎರಡನೇ ಆಪ್ಷನ್ 2014, ಮೂರನೇ ಆಪ್ಷನ್ 1974, ನಾಲ್ಕನೇ ಆಪ್ಷನ್ 1904. ಸರಿ ಉತ್ತರ 4, 1904. ಎರಡನೆಯ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಜನವರಿ ಡ್ಯಾಶ್ನಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು? ಒಂದನೇ ಆಪ್ಷನ್ 1992, ಎರಡನೇ ಆಪ್ಷನ್ 1999, ಮೂರನೇ ಆಪ್ಷನ್ 1995, ನಾಲ್ಕನೇ ಆಪ್ಷನ್ 1989. ಸರಿಯಾದ ಉತ್ತರ 1, 1992. ಮೂರನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಭಾರತದ ಗಿಳಿ ಎಂದು ಪ್ರಸಿದ್ಧರಾಗಿದ್ದಾರೆ? ಒಂದನೇ ಆಪ್ಷನ್ ಅಮೀರ್ ಖುಸ್ರೋ, ಎರಡನೇ ಆಪ್ಷನ್ ಲತಾ ಮಂಗೇಶ್ಕರ್, ಮೂರನೇ ಆಪ್ಷನ್ ಪಂಡಿತ್ ರವಿಶಂಕರ್, ನಾಲ್ಕನೇ ಆಪ್ಷನ್ ಕಾಳಿದಾಸ್. ಸರಿ ಉತ್ತರ 1, ಅಮೀರ್ ಖುಸ್ರೋ. ನಾಲ್ಕನೆಯ ಪ್ರಶ್ನೆ, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯವನ್ನು ಹೆಸರಿಸಿ? ಒಂದನೇ ಆಪ್ಷನ್ ಮಿಜೋರಾಂ, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿಯಾದ ಉತ್ತರ 2, ಕೇರಳ. ಐದನೆಯ ಪ್ರಶ್ನೆ, ರಾಮಪ್ಪ ದೇವಾಲಯವು ಯಾವ ದೇವರಿಗೆ ಸಮರ್ಪಿತವಾಗಿದೆ? ಒಂದನೇ ಆಪ್ಷನ್ ಭಗವಾನ್ ರಾಮ್, ಎರಡನೇ ಆಪ್ಷನ್ ಭಗವಾನ್ ವಿಷ್ಣು, ಮೂರನೇ ಆಪ್ಷನ್ ಭಗವಾನ್ ಇಂದ್ರ, ನಾಲ್ಕನೇ ಆಪ್ಷನ್ ಭಗವಾನ್ ಶಿವ. ಸರಿ ಉತ್ತರ 4, ಭಗವಾನ್ ಶಿವ. ಆರನೆಯ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018 ಧ್ಯೇಯವಾಕ್ಯವು ಡ್ಯಾಶ್ ಆಗಿತ್ತು? ಒಂದನೇ ಆಪ್ಷನ್ ವೈವಿಧ್ಯತೆಗೆ ಇಲ್ಲಿ ಹೊಳೆಯುತ್ತದೆ, ಎರಡನೇ ಆಪ್ಷನ್ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಆಟವಾಡುವುದು, ಮೂರನೇ ಆಪ್ಷನ್ ಯಾವಾಗಲೂ ಮುಂದುವರಿಯಿರಿ, ನಾಲ್ಕನೇ ಆಪ್ಷನ್ ಏಷ್ಯಾದ ಶಕ್ತಿ. ಸರಿ ಉತ್ತರ 4, ಏಷ್ಯಾದ ಶಕ್ತಿ. ಏಳನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಯನ್ನು ನಡೆಸುತ್ತದೆ? ಒಂದನೇ ಆಪ್ಷನ್ ಹಣಕಾಸು ಸಚಿವಾಲಯ, ಎರಡನೇ ಆಪ್ಷನ್ RBI, ಮೂರನೇ ಆಪ್ಷನ್ CSO, ನಾಲ್ಕನೇ ಆಪ್ಷನ್ NSSO. ಸರಿ ಉತ್ತರ 4, NSSO. NSSO ಎಂದರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ. ಎಂಟನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ನ್ಯಾಯಮೂರ್ತಿ ಫಾತಿಮಾ ಬೀಬಿ ನಿಧನರಾದರು? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿ ಉತ್ತರ 2, ಕೇರಳ. ಒಂಬತ್ತನೆಯ ಪ್ರಶ್ನೆ, ತಮಿಳುನಾಡು ಕರಾವಳಿಯು ತನ್ನ ಗರಿಷ್ಠ ಮಳೆಯನ್ನು ಯಾವಾಗ ಪಡೆಯುತ್ತದೆ? ಒಂದನೇ ಆಪ್ಷನ್ ಜನವರಿಯಿಂದ ಫೆಬ್ರವರಿ, ಎರಡನೇ ಆಪ್ಷನ್ ಅಕ್ಟೋಬರ್ರಿಂದ ನವೆಂಬರ್, ಮೂರನೇ ಆಪ್ಷನ್ ಆಗಸ್ಟ್ರಿಂದ ಸೆಪ್ಟೆಂಬರ್, ನಾಲ್ಕನೇ ಆಪ್ಷನ್ ಜೂನ್ರಿಂದ ಜುಲೈ. ಸರಿ ಉತ್ತರ 2, ಅಕ್ಟೋಬರ್ರಿಂದ ನವೆಂಬರ್. ಹತ್ತನೆಯ ಪ್ರಶ್ನೆ, ಕೆಳಗಿನವರಲ್ಲಿ ರಾಬಿ ಬೆಳೆ ಯಾವುದು? ಒಂದನೇ ಆಪ್ಷನ್ ಸಜ್ಜೆ, ಎರಡನೇ ಆಪ್ಷನ್ ಜೋಳ, ಮೂರನೇ ಆಪ್ಷನ್ ಉದ್ದಿನ ಬೇಳೆ, ನಾಲ್ಕನೇ ಆಪ್ಷನ್ ಗೋಧಿ. ಸರಿ ಉತ್ತರ 4, ಗೋಧಿ. 11ನೇ ಪ್ರಶ್ನೆ, ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕರಿಸುವವರು ಎಂದು ಪರಿಗಣಿಸಲಾಗುತ್ತದೆ? ಒಂದನೇ ಆಪ್ಷನ್ A, ಎರಡನೇ ಆಪ್ಷನ್ AB, ಮೂರನೇ ಆಪ್ಷನ್ B, ನಾಲ್ಕನೇ ಆಪ್ಷನ್ O. ಸರಿಯಾದ ಉತ್ತರ 2, AB. 12ನೇ ಪ್ರಶ್ನೆ, ಪಂಚಾಯತ್ನ ಸದಸ್ಯರಾಗಲು ಕನಿಷ್ಠ ವಯಸ್ಸಿನ ಅವಶ್ಯಕತೆ ಏನು? ಒಂದನೇ ಆಪ್ಷನ್ 18 ವರ್ಷ, ಎರಡನೇ ಆಪ್ಷನ್ 21 ವರ್ಷಗಳು, ಮೂರನೇ ಆಪ್ಷನ್ 36 ವರ್ಷಗಳು, ನಾಲ್ಕನೇ ಆಪ್ಷನ್ 28 ವರ್ಷಗಳು. ಸರಿ ಉತ್ತರ 2, 21 ವರ್ಷಗಳು. 13ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತೀಯ ಹಾಕಿ ತಂಡವು ಕೊನೆಯ ಬಾರಿಗೆ ಒಲಿಂಪಿಕ್ ಪದಕವನ್ನು ಗೆದ್ದಿತು? ಒಂದನೇ ಆಪ್ಷನ್ 1980, ಎರಡನೇ ಆಪ್ಷನ್ 1988, ಮೂರನೇ ಆಪ್ಷನ್ 2004, ನಾಲ್ಕನೇ ಆಪ್ಷನ್ 1996. ಸರಿಯಾದ ಉತ್ತರ 1, 1980. 14ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯು ಯಾವ ದೇಶಗಳೊಂದಿಗೆ ಡೆಸರ್ಟ್ ನೈಟ್ ಅಭ್ಯಾಸವನ್ನು ನಡೆಸುತ್ತದೆ? ಒಂದನೇ ಆಪ್ಷನ್ ಫ್ರಾನ್ಸ್ ಮತ್ತು ಜಪಾನ್, ಎರಡನೇ ಆಪ್ಷನ್ ಜಪಾನ್ ಮತ್ತು UAE, ಮೂರನೇ ಆಪ್ಷನ್ ಫ್ರಾನ್ಸ್ ಮತ್ತು UAE, ನಾಲ್ಕನೇ ಆಪ್ಷನ್ ಓಣಂ ಮತ್ತು UAE. ಸರಿ ಉತ್ತರ 3, ಫ್ರಾನ್ಸ್ ಮತ್ತು UAE. 15ನೇ ಪ್ರಶ್ನೆ, ಕಂಬ್ಲಾಂಗ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ಅರುಣಾಚಲ ಪ್ರದೇಶ್, ಮೂರನೇ ಆಪ್ಷನ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ನಾಲ್ಕನೇ ಆಪ್ಷನ್ ನಾಗಾಲ್ಯಾಂಡ್. ಸರಿ ಉತ್ತರ 2, ಅರುಣಾಚಲ ಪ್ರದೇಶ್. 16ನೇ ಪ್ರಶ್ನೆ, ತೈಪೂಸಂ ಹಬ್ಬವನ್ನು ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಅಸ್ಸಾಂ, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಅರುಣಾಚಲ ಪ್ರದೇಶ್. ಸರಿಯಾದ ಉತ್ತರ 3, ತಮಿಳುನಾಡು. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ಉಚ್ಚ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯು ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪಕ್ಕೆ ವಿಸ್ತರಿಸುತ್ತದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ತಮಿಳುನಾಡು, ಮೂರನೇ ಆಪ್ಷನ್ ಬಾಂಬೆ, ನಾಲ್ಕನೇ ಆಪ್ಷನ್ ದೆಹಲಿ. ಸರಿಯಾದ ಉತ್ತರ 1, ಕೇರಳ. 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ PT ಉಷಾ ಅವರ ಆತ್ಮಚರಿತೆಯ ಹೆಸರು ಯಾವುದು? ಒಂದನೇ ಆಪ್ಷನ್ ಫ್ಲೈಯಿಂಗ್ ಇಟ್ ಮೈ ವೇ, ಎರಡನೇ ಆಪ್ಷನ್ ಗೋಲ್ಡನ್ ಗರ್ಲ್, ಮೂರನೇ ಆಪ್ಷನ್ ದಿ ರೇಸ್ ಆಫ್ ಮೈ ಲೈಫ್, ನಾಲ್ಕನೇ ಆಪ್ಷನ್ ಬಿಸಿಲಿನ ದಿನಗಳು. ಸರಿಯಾದ ಉತ್ತರ 2, ಗೋಲ್ಡನ್ ಗರ್ಲ್. 19ನೇ ಪ್ರಶ್ನೆ, ಯಾವ ದಿನವನ್ನು ವಿಶ್ವ ಮೀನುಗಾರಿಕಾ ದಿನ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ 21 ನವೆಂಬರ್, ಎರಡನೇ ಆಪ್ಷನ್ 27 ನವೆಂಬರ್, ಮೂರನೇ ಆಪ್ಷನ್ 18 ನವೆಂಬರ್,
ನಾಲ್ಕನೇ ಆಪ್ಷನ್ 20 ನವೆಂಬರ್. ಸರಿಯಾದ ಉತ್ತರ 1 21 ನವೆಂಬರ್. 20ನೇ ಪ್ರಶ್ನೆ, ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಡಿಸೆಂಬರ್ 10 ರಂದು, 2ನೇ ಆಪ್ಷನ್ ನವೆಂಬರ್ 25 ರಂದು, 3ನೇ ಆಪ್ಷನ್ ಅಕ್ಟೋಬರ್ 2 ರಂದು, 4ನೇ ಆಪ್ಷನ್ ಜನವರಿ 1 ರಂದು. ಸರಿಯಾದ ಉತ್ತರ 1 ಡಿಸೆಂಬರ್ 10 ರಂದು.